Very good morning, dear students. How are you all? I hope you are all safe and healthy at home. Dear students, welcome you all to today's ELGA 6 supporting video class. So, in this week, you have attended the Lead School online classes of ELGA 6 from day 30, Unit 5, day 13 to Unit 5, day 16, and also your Unit 5 is completed in this week and started a new unit, that is unit number 6, folk tales and mythological stories, isn't it, children? So this week you have attended the Lead School online classes from day 28 12 2020 22 1 1 2021, right, children? So now I am going to recap all the concepts that you have attended in this week. Okay, children? Yes, are you ready for the class? Yes. So, let us begin this today's class with first session, that is phonics. Okay, so we know that there are 5 components in our ELGA. So, the first component is phonics, right, children? So ಇವತ್ತಿನ ಕ್ಲಾಸ್ನ ನಾವು ಫೋನಿಕ್ಸ್ ಸೆಷನಿಂದ ಸ್ಟಾರ್ಟ್ ಮಾಡೋಣ. ಓಕೆ ಚಿಲ್ಡ್ರನ್? Yes. Dear students, on 28/12/2020, so you have the phonics session, that is, so you have read the SR 17 and pronounce the words with OE, OW and OU using the blending sound ಅಲ್ವಾ. ಸೊ ನಿಮಗೆ 28/12/2020 ಫೋನಿಕ್ಸ್ ಸೆಷನಲ್ಲಿ ಸೊ SR 17 ಓದಿಸಿದ್ರು ಮಕ್ಕಳ ಅಲ್ವಾ. ಸೊ ಇಲ್ಲಿ ಯಾವ್ಯಾವ ವರ್ಡ್ಸು OE, OW ಆ್ಯಂಡ್ OU ಓವಲ್ ಡಯಾಗ್ರಾಫಿಂದ ಬಂದಿರುತ್ತಲ್ವ, ಸೊ ಅದನ್ನು ನಾವು ಬ್ಲೆಂಡ್ ಮಾಡಿಬಿಟ್ಟು ಪ್ರನೌನ್ಸ್ ಮಾಡಿದ್ವಿ. ನೆನಪಾಗ್ತಿದ್ಯಾ? ಎಸ್. ನಾವೊಂದು ಪ್ಯಾರಾ ಓದ್ತೀನಿ ನೋಡಿ. ಸೊ ಅದೇ ಥರ ನೀವು ಇಡೀ ಈ ಪೇಜ್ನ ರೀಡ್ ಮಾಡಿದ್ರಿ ಅಲ್ವಾ ಮಕ್ಕಳ? ಎಸ್. ಸಿ, Joe was a tiger. Once he had a sore toe. He shouted, "My toe, my toe. Someone help me with sore toe." The deer came to help. She put aloe on his toe. Joe did not have a sore toe now. ಓಕೆ, ಸೊ ಈ ರೀತಿ ಈ ಒಂದು SR 17ನ ನೀವು ಬ್ಲೆಂಡಿಂಗ್ ಸೌಂಡ್ನ ಯೂಸ್ ಮಾಡಿಕೊಂಡು OE, OW ಆ್ಯಂಡ್ OU ಓವೆಲ್ ಡಯಾಗ್ರಾಫ್ ಇರುವಂಥ ವರ್ಡ್ಸ್ನ ಬ್ಲೆಂಡಿಂಗ್ ಸೌಂಡ್ ಯೂಸ್ ಮಾಡಿಕೊಂಡು ರೀಡ್ ಮಾಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ಆನ್ 29/12/2020 ಏನು ಮಾಡಿದ್ರಿ ಫೋನಿಕ್ಸ್ ಸೆಷನಲ್ಲಿ? ಸೊ ಯು ಹ್ಯಾವ್ ಅ ಡಿಕ್ಟೇಷನ್ ವರ್ಡ್ಸ್, isn't it, children? ಸೊ ಐ ಹೋಪ್ ಯು ಆಲ್ ರಿಟರ್ನ್ ದ ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಆಫ್ ದೀಸ್ ವರ್ಡ್ಸ್ ಅಲ್ವಾ. ಸೊ ನಿಮಗೆ ಡಿಕ್ಟೇಷನ್ ಕೊಟ್ಟಿದ್ರು, ಈ ವರ್ಡ್ಸ್ ಎಲ್ಲ ನೀವು ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಬರ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಆ ಡಿಕ್ಟೇಷನ್ ವರ್ಡ್ಸ್ನ ನಾನು ಒಮ್ಮೆ ರಿಪೀಟ್ ಮಾಡ್ತೀನಿ, ಓಕೆನಾ? ಯಾವ್ಯಾವುದಂತ ನೋಡಿ. ಓಕೆ, ಫೋ, ಓ, ಜೋ, ಗೋಸ್, ಫ್ಲೋ, ಓನ್, ಲೋ, ಶೋ, soul, boulder, fourth. So these are all the words with the OE, OW and OU oval digraph, isn't it, children? ಸೊ ಇವೆಲ್ಲ ವರ್ಡ್ಸು OE ಮತ್ತು OW, OU ಈ ಒಂದು ಓವಲ್ ಡಯಾಗ್ರಾಫಿಂದ ಆಗಿರುವಂಥ ವರ್ಡ್ಸ್ ಅಲ್ವಾ. ಇದನ್ನು ನೀವು 29/12/2020 ಕ್ಲಾಸಲ್ಲಿ ಡಿಕ್ಟೇಷನ್ ಆಗಿ ಈ ವರ್ಡ್ಸ್ನ ತೊಗೊಂಡಿದ್ರಿ. ಸೊ ನೆಕ್ಸ್ಟ್ ಆನ್ 30/12/2020 you have a
ರಿವಿಷನ್ ಕ್ಲಾಸ್ ಆಫ್ ಯೂನಿಟ್ 5. isn't it children? ಸೊ ನಿಮಗೆ ಯೂನಿಟ್ 5 ಇಂದು ರಿವಿಷನ್ ಕ್ಲಾಸ್ ಇತ್ತು 30/12/2020. ಸೊ ಅದರಲ್ಲಿ ನೀವು ಆ ಒಂದು ಫೋನಿಸೇಷನಲ್ಲಿ ನೀವೇನು ಕಲ್ತ್ರಿ? ಐ ಸೌಂಡ್, ಇ ಸೌಂಡ್ ಆ್ಯಂಡ್ ಓ ಸೌಂಡ್. ಸೊ ಇವೆಲ್ಲ ಸೌಂಡ್ಸ್ನ ನೀವು ಆ ಫೋನಿಸೇಷನಲ್ಲಿ ಕಲ್ತ್ರಿ ಅಲ್ವಾ? ಸೊ ಅದನ್ನು ಒಮ್ಮೆ ರಿಕಾಲ್ ಮಾಡೋಣ, ಓಕೆನಾ? ಓಲ್ ಡಯಾಗ್ರಾಫ್. ವೈ ಐ is in cry. I is in July. I is in pie. I is in tie. I is in thigh. I is in light. ಓಕೆ ಮಕ್ಕಳೇ, ಸೊ ಇಲ್ಲಿ ವೈ, ಐ, ಇ ಆ್ಯಂಡ್ ಐ, ಜಿ, ಎಚ್. ಸೊ ಮೂರು ಕೂಡ ಯಾವ ಸೌಂಡನ್ನ ಪ್ರೊನೌನ್ಸ್ ಮಾಡ್ತಾ ಇದೆ ಮಕ್ಕಳ? ವಿ ಸೌಂಡ್ ಇಟ್ ಆಸ್ ಐ ಸೌಂಡ್. ಓಕೆ, ನೆಕ್ಸ್ಟ್ ಇ ಸೌಂಡ್. ಸೊ ಲೆಟ್ಸ್ ಸಿ. ಐ, ಇ is in field. E is in chief. E-I-I. Sorry. E-I-E. E is in receive. E is in ceiling. E-Y-E. E is in key. E is in hockey. ಸೊ ಮಕ್ಕಳೇ, ಇಲ್ಲಿ ಐ, ಇ, ಐ ಆ್ಯಂಡ್ ಇ, ವೈ. ಸೊ ಈ ಮೂರೂ ಕೂಡ ಓವಲ್ ಡಯಾಗ್ರಾಫ್ ಅಲ್ವಾ? ಸೊ ಇದೆಲ್ಲ ಓವಲ್ ಡಯಾಗ್ರಾಫ್. ಈ ಮೂರು ಓವಲ್ ಡಯಾಗ್ರಾಫ್ನ ಯಾವ ಸೌಂಡ್ ಕೊಡ್ತಿದೆ? ಇ ಸೌಂಡ್ ಅಲ್ವಾ? ಐ, ಇ, ಐ, ಇ ಆ್ಯಂಡ್ ಇ, ವೈ, ಇ. ಸೊ ಇದಕ್ಕೆ ರಿಲೇಟೆಡ್ ವರ್ಡ್ಸ್ ಕೂಡ ನಾವು ನೋಡಿದ್ವಿ, ಗೊತ್ತಾಯ್ತಲ್ವಾ? ಎಸ್. ನೆಕ್ಸ್ಟ್ ದ ಸೌಂಡ್ ಈಸ್ ಓ ಸೌಂಡ್. ಸೊ ಸಿ, ಓ, ಇ, ಓ. ಓ ಈಸ್ ಇನ್ ಡೋ. ಓ ಈಸ್ ಇನ್ ಟೋ. ಓ, ಡಬ್ಲ್ಯೂ, ಓ. O is in throw. O is in so. O, U, O. O is in pour. O is in for. Okay. So ಇಲ್ಲಿ O, E, O, W and O, U ಡಯಾಗ್ರಾಫ್. O ಡಯಾಗ್ರಾಫು ಯಾವ ಸೌಂಡ್ ಕೊಡ್ತಿದೆ? ಓ ಸೌಂಡ್ ಅಲ್ವಾ? ಓ, ಇ, ಓ, ಡಬ್ಲ್ಯೂ ಆ್ಯಂಡ್ ಓ, ಯು. ಸೊ ಈ ಮೂರು ಓವಲ್ ಡಯಾಗ್ರಾಫ್ಸ್ ಕೂಡ ಓ ಸೌಂಡನ್ನ ಮಾಡ್ತಿದೆ ಅಲ್ವಾ ಮಕ್ಕಳ? ಸೊ ಹಾಗಾದರೆ ನಮಗೆ ಆ ರಿವಿಷನ್ ಕ್ಲಾಸಲ್ಲಿ ಆಗಿರುವಂಥ ಫೋನಿಸೇಷನಲ್ಲಿ ಏನೇನಾಯಿತು? ಐ ಸೌಂಡ್ ಮತ್ತು ಇ ಸೌಂಡ್ ಆ್ಯಂಡ್ ಓ ಸೌಂಡ್ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ. ಅರ್ಥ ಆಯ್ತಲ್ವಾ? ಸೊ ರಿವಿಷನ್ ಕ್ಲಾಸು. ಎಸ್, ಓಕೆ ಚಿಲ್ಡ್ರನ್. ಹಾಗಾದರೆ ನಿಮಗೆ 30/12/2020ಗೆ ನಿಮಗೆ ರಿವಿಷನ್ ಕ್ಲಾಸ್ ಆಗಿತ್ತು. ಆವಾಗ ನಿಮಗೆ ಯೂನಿಟ್ 5 ಕೂಡ ಅಲ್ಲಿಗೆ ಕಂಪ್ಲೀಟ್ ಆಯಿತು ಅಲ್ವಾ? ಸೊ ಆನ್ 31/12/2020, ಸೊ ಯೂನಿಟ್ 6 ವಾಸ್ ಸ್ಟಾರ್ಟೆಡ್. ಸೊ ಆನ್ ದಟ್ ಡೇ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ನ್ಯೂ ಓವಲ್ ಡಯಾಗ್ರಾಫ್ ಇನ್ ಫೋನಿಸೇಷನ್, ರೈಟ್? ಸೊ ಲೆಟ್ಸ್ ಸಿ. Can you remember what are the vowels in our English alphabet? The vowels in our English alphabet are A, E, I, O, U. Okay, there are 5 vowels in our English alphabet. They are A, E, I, O, U. Okay, then what do you mean by the oval diagraph?
ಸೊ ಹಾಗಾದರೆ ಓವೆಲ್ ಡಯಾಗ್ರಾಫ್ ಅಂದರೆ ಏನು ಮಕ್ಕಳ? ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಕಲ್ತಿದ್ದೀವಿ ಅಲ್ವಾ? ಎಸ್. ವೆನ್ ಟೂ ಲೆಟರ್ಸ್ come together, at least one of them is a vowel, they make us one sound. Such letters are called as vowel digraph. I will repeat once again, children. When two letters come together, at least one of them is a vowel, they make a one sound. Such letters are called as vowel digraph. Okay, children. ಸೊ ಯಾವಾಗ ಟೂ ಲೆಟರ್ಸ್ ಒಂದೇ ಸಲ ಬರುತ್ತೆ, ಅದರಲ್ಲಿ ಅಟ್ಲೀಸ್ಟ್ ಒಂದು ಲೆಟರು ಓವೆಲ್ ಆಗಿರುತ್ತಲ್ವ, ಸೊ ಆವಾಗ ಏನಾಗುತ್ತೆ, ಅದೆರಡೂ ಸೇರಿಬಿಟ್ಟು ಒಂದೇ ಸಿಂಗಲ್ ಸೌಂಡನ್ನ ಕೊಡುತ್ತೆ. ಸೊ ಅಂಥ ಒಂದು ಅಂಥ ಒಂದು ಲೆಟರ್ಸ್ನ ನಾವು ಓವೆಲ್ ಡಯಾಗ್ರಾಫ್ ಅಂತ ಕರಿತೀವಿ ಮಕ್ಕಳ. ಸೊ ಹಾಗಾದರೆ 31/12/2020 ನೀವು ಹೊಸ ಓವೆಲ್ ಡಯಾಗ್ರಾಫ್ನ ನೋಡಿದ್ರಿ ಅಲ್ವಾ? ಸೊ ದಟ್ ಈಸ್ EW oval digraph and UE oval digraph. Okay, so both this EW and UE digraph make a same sound similarly. Okay, yo sound. Which sound it makes? U sound. Okay, EW U, UE U, EW U and UE U. Okay, EW U. U is in few. U is in stew. U is in spew. U is in new. U is in mew. Okay, next. UE U. U is in Q. U is in hue. U is in Tuesday. U is in value. U is in due. U is in rescue. U is in argue. Okay, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, EW ಆ್ಯಂಡ್ UE ಡಯಾಗ್ರಾಫ್ ಎರಡು ಕೂಡ ಯು ಸೌಂಡನ್ನ ಪ್ರೊನೌನ್ಸ್ ಮಾಡ್ತಾಯಿದೆ ಅಲ್ವಾ? ಸೊ ಇದನ್ನು ನೀವು 31/12/2020 ಕ್ಲಾಸಲ್ಲಿ ಕಲ್ತ್ರಿ. ನೆಕ್ಸ್ಟು 1/12/2020 ಕ್ಲಾಸಲ್ಲಿ ಸೇಮ್ ಇಲ್ಲಿರೋವಂಥ ಸೇಮ್ ವರ್ಡ್ಸ್ನ ನೀವು ಬ್ಲೆಂಡಿಂಗ್ ಸೌಂಡನ್ನ ಯೂಸ್ ಮಾಡಿ ರೀಡ್ ಮಾಡಿದ್ರಿ ಅಲ್ವಾ? ಈ ಒಂದು ಸೇಮ್ ವರ್ಡ್ಸ್ನ ನೀವು ಬ್ಲೆಂಡಿಂಗ್ ಸೌಂಡನ್ನ ಯೂಸ್ ಮಾಡಿ ರೀಡ್ ಮಾಡಿದ್ರಿ ಅಲ್ವಾ? ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಫ ಯು ಫ್ಯೂ, ಫ ಯು ಫ್ಯೂ, ಸ್ಟ್ ಯು ಸ್ಟ್ಯೂ, ಸ್ಟ್ ಯು ಸ್ಟ್ಯೂ, ಬ್ರ್ ಯು ಬ್ರ್ಯೂ, ಸ್ಕ್ ಯು ಸ್ಕ್ಯೂ. ಸೊ ಅದೇ ಥರ ಈ ಡಯಾಗ್ರಾಫ್ನ ಯಾವ ರೀತಿ ಬ್ಲೆಂಡ್ ಮಾಡ್ತೀವಿ ನೋಡಿ. ಕ ಯು ಕ್ಯೂ, ಹ ಯು ಹ್ಯೂ, ಡ ಯು ಡ್ಯೂ. ಓಕೆ, ಸೊ ಈ ರೀತಿ ನಾವು ಬೆಂಡಿಂಗ್ ಸೌಂಡನ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ರೀಡ್ ಮಾಡೋದು ಅಂತ ನಮ್ಮ 1/1/2021 ಕ್ಲಾಸಲ್ಲಿ ಕಲ್ತಿದ್ವಿ ಅಲ್ವಾ? ಸೊ ವಿತ್ ದಿಸ್ we have completed our phonics session. Let's move on to the whole word session, children. Okay, so on 28/12/2020 in whole word session you have a individual practice, children. That is, you fill the blanks with appropriate words with the given bracket. Okay na? So ಅಲ್ಲಿ WS20 ನ ನೀವು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಸೊ the given words in blanket are truth, beliefs, real, carefully, thought, tried, suddenly, brought, better. ಸೊ ಈ ಒಂದು ಹೋಲ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಫಿಲ್ ಮಾಡಿದ್ರಿ ಇನ್ WS20 ಅಲ್ವಾ ಮಕ್ಕಳ? ಸೊ ನೋಡಿ ಇಲ್ಲಿ WS20 ಇದೆ, ಅದಕ್ಕೆ ಆನ್ಸರ್ ಕೂಡ ನೀವು ಬರ್ತಿದ್ದೀರಾ ಅಂತ ಭಾವಿಸ್ತೇನೆ. ಒಂದು ಸಲ ಇದನ್ನು ನಾನು ಓದ್ತೀನಿ ಮಕ್ಕಳ. ಓಕೆನಾ? ಸೊ
we should talk very carefully because nobody believes a liar. Just like the honest woodcutter, he tried to find his axe, but he could not. The fairy asked him to have a better axe, but he refused. The fairy thought he was an honest man and gave him all the axes. Okay. ಸೊ ಇದನ್ನು ಫಿಲ್ ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ನೆಕ್ಸ್ಟು 29 ಕ್ಲಾಸಲ್ಲಿ ನೀವು ಏನು ಮಾಡಿದ್ರಿ? ಯು ಹ್ಯಾವ್ ರೆಡ್ ದ ಸ್ಟೋರಿ ಆಫ್ ಹಾನೆಸ್ಟ್ ವುಡ್ಕಟರ್ ಆ್ಯಂಡ್ ಸರ್ಕಲ್ ದ ಹೋಲ್ ವರ್ಡ್ಸ್ ವಿತ್ ಟ್ರುತ್, ಬಿಲೀವ್ಸ್, ರಿಯಲ್, ಕೇರ್ಫುಲಿ, ಥಾಟ್, ಟ್ರೈಡ್, ಸಡನ್ಲಿ, ಬ್ರಾಟ್, ಬೆಟರ್ ಎಕ್ಸೆಟ್ರಾ. ಓಕೆನಾ? ಸೊ ನೀವು 29/12/2020 ಕ್ಲಾಸಲ್ಲಿ ದ ಹಾನೆಸ್ಟ್ ವುಡ್ಕಟರ್ ಅನ್ನೋ ಸ್ಟೋರಿನ ರೀಡ್ ಮಾಡಿದ್ರಿ. ಅದರಲ್ಲಿ ಬರುವಂಥ ಹೋಲ್ ವರ್ಡ್ಸ್ನ ಸರ್ಕಲ್ ಮಾಡಿದ್ರಿ ಅಲ್ವಾ? ನಾನು ಹೇಳಿದ್ನಲ್ಲ ಇವಾಗ, ಆ ಹೋಲ್ ವರ್ಡ್ಸ್ನ ಸರ್ಕಲ್ ಮಾಡಿದ್ರಿ. ಇಸ್ಂಟ್ ಇಟ್ ಚಿಲ್ಡ್ರನ್? ಎಸ್. ನೆಕ್ಸ್ಟ್ ಆನ್ 30/12/2020 you have a revision class. In that you don't have a whole word session ಅಲ್ವಾ? ಸೊ ರಿವಿಷನ್ ಕ್ಲಾಸಲ್ಲಿ ನಿಮಗೆ ಹೋಲ್ ವರ್ಡ್ ಸೆಷನ್ ಇದ್ದಿಲ್ಲ 30/12/2020 ಕ್ಲಾಸಲ್ಲಿ. ನೆಕ್ಸ್ಟು 31/12/2020ಯಲ್ಲಿ ನಿಮಗೆ WS 24ನ ಪ್ರಾಕ್ಟೀಸ್ ಮಾಡಿಸಿದ್ರು ಅಲ್ವಾ ಮಕ್ಕಳ? 31/12/2020 ಕ್ಲಾಸಲ್ಲಿ WS 24ನ ನಿಮಗೆ ಫಿಲ್ ಮಾಡಿಸಿದ್ರು, ರೈಟ್? ಎಸ್. ಅದು ನಿಮಗೆ ಯಾವ ಚಾಪ್ಟರಿಂದ ಮಕ್ಕಳದು? ಎಸ್, ಯೂನಿಟ್ ನಂಬರ್ 6ಅಲ್ಲಿ ಬರುವಂತಹ ನ್ಯೂ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ಫಿಲ್ ಮಾಡಿದ್ರಿ, ರೈಟ್? ಸೊ ಇನ್ ದಟ್ ದ ನ್ಯೂ ವರ್ಡ್ಸ್ ಆರ್ than, let, first, must, around, and the whole words are right, found, small, etc. Isn't it children? ಸೊ ಹಾಗೆ ನೀವು ಅದಕ್ಕೆ ರಿಲೇಟೆಡ್ ಆಗಿ ಓನ್ ವರ್ಡ್ಸ್ನ, ಆ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸ್ನ ಯಾವ ರೀತಿ ಫಾರ್ಮ್ ಮಾಡೋದು ಅಂತಲೂ ಕೂಡ ಕಲ್ತಿದ್ರಿ ಅಲ್ವಾ? ಸೊ ಡಿಫ್ರೆಂಟ್ ಸೆಂಟೆನ್ಸ್ ಕೂಡ ಅಲ್ಲಿ ಫಾರ್ಮೇಷನ್ ಮಾಡಿದ್ರಿ ಬೈ ಯೂಸಿಂಗ್ ದ ನ್ಯೂ ವರ್ಡ್ಸ್, ದಟ್ ಈಸ್ than, let, first, must, around, etc. Okay. Next on 1/1/2021 you have a new words like cannot, once, take, would alva. So next in whole words you have one words like just, more, open, closed, faster. So by using these whole words you have also frame a new sentences alva. So ಈ ಒಂದು just, more, open, closed, faster ಈ whole wordsನ ಯೂಸ್ ಮಾಡಿಕೊಂಡು ನ್ಯೂ ಸೆಂಟೆನ್ಸ್ನ ಕೂಡ ನೀವು ಅಲ್ಲಿ ಫಾರ್ಮೇಷನ್ ಮಾಡಿದ್ವಿ ಅಲ್ವಾ? ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಕ್ಶೀಟ್ ಕೂಡ ನೀವು ಅಲ್ಲಿ ಫಿಲ್ ಮಾಡಿದ್ರಿ. ಇಸ್ಂಟ್ ಇಟ್ ಚಿಲ್ಡ್ರನ್? ಸೊ ಹಾಗಾದರೆ ನೀವು ಹೊಸ ವರ್ಡ್ಸ್ನ 31/12/2020 ಹಾಗೆ 1/1/2021 ಸೊ ಈ ಒಂದು ಡೇಸಲ್ಲಿ ನ್ಯೂ ವರ್ಡ್ಸ್ ಮತ್ತು ನ್ಯೂ ಹೋಲ್ ವರ್ಡ್ಸ್ ಕೂಡ ಅಲ್ಲಿ ಕಲ್ತಿದ್ರಿ ಅಲ್ವಾ? ಎಸ್, ಐ ಹೋಪ್ ಯು ಆಲ್ ಗಾಟ್ ದ ಮೀನಿಂಗ್ ಆಫ್ ದ ನ್ಯೂ ವರ್ಡ್ಸ್ ಆ್ಯಂಡ್ whole words. Isn't it children? Are you clear? Yes. With this we have completed our whole word session children. Okay, so then comes to reading and listening comprehension. So next component is reading and listening comprehension children. So on 28/12/2020 you have watched the story of Zippy the ಝೀಬ್ರಾ ಅಲ್ವಾ? ಸೊ ನೀವೊಂದು ಅಲ್ಲಿ ಸ್ಟೋರಿ ನೋಡಿದ್ರಿ, ಜಿಪ್ಪಿ ದ ಝೀಬ್ರಾ ಅನ್ನೋ ಟೈಟಲಿನ ಸ್ಟೋರಿ ಅಲ್ವಾ? ಸೊ
So and you have also read the subtitles in the story of story video story, okay, and answer the some of the question related to that story. So 28/12/2020 ಕ್ಲಾಸಲ್ಲಿ ಜಿಪ್ಪಿ ದ ಝೀಬ್ರಾ ಅನ್ನೋ ಸ್ಟೋರಿ ನೋಡಿಬಿಟ್ಟು ಅದಕ್ಕೆ ಕೆಲವೊಂದು ರಿಲೇಟೆಡ್ ಆಗಿರೋ ಕ್ವೆಶನ್ಸ್ನ ಕೇಳಿದ್ರು ಕೂಡ ಅದನ್ನು ನೀವು ಆನ್ಸರ್ ಮಾಡಿದ್ದೀರಾ. ಓಕೆನಾ ಚಿಲ್ಡ್ರನ್? ಎಸ್. ನೆಕ್ಸ್ಟ್ ಆನ್ 29/12/2020, ಸೊ you have watched the story of the thirsty crow, isn't it children? ಸೊ ನೀವು 29/12/2020 ಕ್ಲಾಸಲ್ಲಿ ದ ಥರ್ಸ್ಟಿ ಕ್ರೌ ಅಂತ ಒಂದು ಹೊಸ ಸ್ಟೋರಿನ ನೋಡಿದ್ರಿ. ಸೊ ಅಲ್ಲೂ ಕೂಡ ನಿಮಗೆ ರಿಲೇಟೆಡ್ ಕ್ವಶನ್ಸ್ ಯಾವ ರೀತಿ ಕೇಳೋದು ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು. ಹಾಗೆ ಸ್ಟೋರಿ ಪ್ರಿಡಿಕ್ಷನ್ ಕೂಡ ಮಾಡಿದ್ರಿ ಅಲ್ವಾ ಈ ಒಂದು ಸ್ಟೋರಿನ ನೋಡಿಬಿಟ್ಟು. ಸೊ ಸ್ಟೋರಿ ಪ್ರಿಡಿಕ್ಷನ್ ಮಾಡಿದ್ರಿ. ಸ್ಟೋರಿ ಪ್ರಿಡಿಕ್ಷನ್ ಅಂದ್ರೇನು? You have to make the prediction in the story. So before reading the story you have to look at the picture, isn't it children? So you have to look at the title and the picture, and during the story you have to stop and guess what will happen in the next, and after reading the story you have to cross check if your prediction is right or wrong, right? So ಈ ರೀತಿ ಸ್ಟೋರಿ ಪ್ರಿಡಿಕ್ಷನ್ನ ಯೂಸ್ ಮಾಡಿಕೊಂಡು ದ ಥರ್ಸ್ಟಿ ಕ್ರೌ ಅನ್ನೋ ಸ್ಟೋರಿ ಕೂಡ ನೋಡಿದ್ರಿ ಅಲ್ವಾ? ಎಸ್. ಏನಿತ್ತು ಆ ಸ್ಟೋರಿಯಲ್ಲಿ? ಸೊ ಈ ಕಾಗೆಗೆ ತುಂಬ ಹಸುವಾಗ್ತಾ ಇರುತ್ತೆ. ಅದಕ್ಕೆ ಆವಾಗ ಯಾವುದೋ ಒಂದು ಪ್ಲೇಸಲ್ಲಿ ಒಂದು ಪಾಟಲ್ಲಿ ನೀರು ಕಾಣುತ್ತೆ. ಆ ನೀರು ತುಂಬ ಕೆಳಗಡೆ ಇರುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಅಲ್ಲಿ ಹತ್ರದಲ್ಲಿರುವಂತಹ ಕಲ್ಲುಗಳನ್ನು ಅದನ್ನು ಇದ್ರೊಳಗೆ ಹಾಕಿದಾಗ ಆ ನೀರು ಮೇಲ್ಗಡೆ ಬರುತ್ತೆ. ಆವಾಗ ಅದು ನೀರು ಕುಡಿದ್ಬಿಟ್ಟು ಹೋಗುತ್ತೆ. ಸೊ ಈ ಸ್ಟೋರಿ ಕೇಳಿದ್ದೀರಾ ಅಲ್ವಾ? ನೋಡಿ ಇಲ್ಲಿ ಪಿಕ್ಚರ್ ಕಾಣಿಸ್ತಾ ಇದೆಯಾ? ಸೊ ಇದು ದ ಥರ್ಸ್ಟಿ ಕ್ರೌ. ಸೊ ಯು ಹ್ಯಾವ್ ಒನ್ ಪಾಟ್ ಹಿಯರ್. ಸೊ ಇನ್ ದಿಸ್ ಪಾಟ್ ದ ವಾಟರ್ ಈಸ್ ವೆರಿ ಲಿಟ್ಲ್ ಅಲ್ವಾ? ಸೊ ಇಲ್ಲಿ ಸ್ವಲ್ಪನೇ ನೀರಿರೋದ್ರಿಂದ ಅದಕ್ಕೆ ಕುಡಿಯೋಕ್ಕಾಗೋದಿಲ್ಲ. ಆವಾಗ ಏನು ಮಾಡುತ್ತೆ, ಇಲ್ಲಿ ಹತ್ರದಲ್ಲಿರುವಂಥ ಕಲ್ಲೆಲ್ಲ ಈ ಪಾಟ್ಗೆ ಹಾಕುತ್ತೆ. ನೆಕ್ಸ್ಟು ಆ ಪಾಟಲ್ಲಿ ನೀರು ಒಂಚೂರು ಮೇಲ್ಗಡೆ ಬರುತ್ತೆ. ಆವಾಗ ಆ ಒಂದು ಥರ್ಸ್ಟಿ ಕ್ರೌ ಏನು ಮಾಡುತ್ತೆ, ಆ ನೀರನ್ನು ಕುಡಿದ್ಬಿಟ್ಟು ಹ್ಯಾಪಿಯಾಗಿ ಮತ್ತೆ ಫ್ಲೈ ಆಗಿ ಹೋಗುತ್ತೆ. ಓಕೆನಾ? ಸೊ ನೆನಪಾಯ್ತಲ್ವ ಸ್ಟೋರಿ? ಎಸ್. ಇದ್ರ ಸ್ಟೋರಿದು ಕೂಡ ನೀವು ಪ್ರಿಡಿಕ್ಷನ್ಸ್ ಕೂಡ ಮಾಡಿದ್ರಿ. ಎಸ್. ಸೊ ಇದು ನಿಮಗೆ 30/12/2020 ಕ್ಲಾಸಲ್ಲಿ ಏನು ಮಾಡಿದ್ರು, ಸ್ಟೋರಿ ಪ್ರಿಡಿಕ್ಷನ್ ಅಂದರೆ ಏನು, ಅದು ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ರು, ರೈಟ್? ಎಸ್. ಸೊ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಸಿ ದ ಹೌ ಟು ಫೈಂಡ್ ದ ಮೀನಿಂಗ್ಸ್ ಆಫ್ ದ ನ್ಯೂ ವರ್ಡ್ ಅಲ್ವಾ? ಸೊ ನ್ಯೂ ವರ್ಡ್ಸ್ನ ಮೀನಿಂಗ್ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡೋದು, ಇದನ್ನು ಕೂಡ ನೀವು 30/12/2020 ಕ್ಲಾಸಲ್ಲಿ ಕಲ್ತಿದ್ರಿ ಅಲ್ವಾ? ಸೊ ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಮೀನಿಂಗ್ಸ್ ಆಫ್ ದ ನ್ಯೂ ವರ್ಡ್ ಚಿಲ್ಡ್ರನ್? ಯು ಹ್ಯಾವ್ ಟು ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಸೊ ಯು ಹ್ಯಾವ್ ಟು ಗೆಸ್ ಆಲ್ ದ ಪಾಸಿಬಲ್ ಐಡಿಯಾಸ್ ವಿತ್ ದಟ್ ಪಿಕ್ಚರ್ ಅಲ್ವಾ? ಎಲ್ಲ ಪಾಸಿಬಲ್ ಯಾವ್ಯಾವ್ದು ಐಡಿಯಾಸ್ ಬರುತ್ತೆ ಎಲ್ಲ ಇದು ಮಾಡ್ತೀರಾ. ಫಸ್ಟ್ ಏನು ಮಾಡ್ತೀರಾ, ಲುಕ್ ಅಟ್ ದ ಪಿಕ್ಚರ್. ಓಕೆನಾ? ಫಸ್ಟು ಆ ಪಿಕ್ಚರ್ನ ನೋಡ್ತೀರಾ. ನೆಕ್ಸ್ಟ್ ರೀಡ್ ದ ಸೆಂಟೆನ್ಸ್. ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಸೆಂಟೆನ್ಸ್ ರೀಡ್ ಮಾಡ್ತೀರಾ. ನೆಕ್ಸ್ಟ್ ಕನೆಕ್ಟ್ ವಿತ್ ವಿಚ್ ಯು ಆಲ್ರೆಡಿ ನೋ. ಸೊ ನಿಮ್ಗೆ ಆಲ್ರೆಡಿ ಏನು ಗೊತ್ತಿದೆ ಅದ್ರ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಲಾಸ್ಟಿಗೆ ಯು ವಿಲ್ ಫೈಂಡ್ ದ ಮೀನಿಂಗ್ ಆಫ್ ದ ನ್ಯೂ ವರ್ಡ್. ಓಕೆ? ಯಸ್. ಸೊ ನೆಕ್ಸ್ಟು 31/12/2020 ಕ್ಲಾಸಲ್ಲಿ ದ ಆ್ಯಂಟ್ ಆ್ಯಂಡ್ ದ ಗ್ರಾಸ್ ಹಾಪರ್ ಅನ್ನೋ ಸ್ಟೋರಿ ಬಂದಿತ್ತು ಅಲ್ವಾ? ಸೊ ದ ಆ್ಯಂಟ್ ಆ್ಯಂಡ್ ದ ಗ್ರಾಸ್ ಹಾಪರ್ ಇದು ನಿಮಗೆ ಯೂನಿಟ್ 6ಗೆ ರಿಲೇಟೆಡ್ ಆಗಿರುವಂಥ ಸ್ಟೋರಿ. ಸೊ 30ಗೆ ನಿಮಗೆ ಯೂನಿಟ್ 5 ಮುಗಿಯುತ್ತೆ. 31ನಲ್ಲಿ ನಿಮಗೆ ಯೂನಿಟ್ 6 ಸ್ಟಾರ್ಟ್ ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ದ ಆ್ಯಂಟ್ ಆ್ಯಂಡ್ ದ ಗ್ರಾಸ್ ಹಾಪರ್ ಅನ್ನೋ ಸ್ಟೋರಿನ ನೋಡಿದ್ರಿ. ಸೊ ಅದಕ್ಕೆ ರಿಲೇಟೆಡ್ WS1 ಕೂಡ ನೀವು ಅಲ್ಲಿ ಏನು ಮಾಡಿದ್ರಿ, ಫಿಲ್ ಮಾಡಿದ್ರಿ ಅಲ್ವಾ? ಸೊ ಅದೇ ಸ್ಟೋರಿ ನಿಮಗೆ ಮತ್ತೆ 1/1/2021ಗೂ ಅದೇ ಸೇಮ್ ಸ್ಟೋರಿ ಕಂಟಿನ್ಯೂ ಆಗಿತ್ತು. ಅಲ್ಲಿ ನೀವು ಆ ಸ್ಟೋರಿನ ಡ್ರಾಯಿಂಗ್ ಕನ್ಕ್ಲೂಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕಲ್ತ್ರಿ ಅಲ್ವಾ? ಸೊ ದೇರ್ ಆರ್ 2 ಕಂಟೆಂಟ್ಸ್ ಇನ್ ಡ್ರಾಯಿಂಗ್ ಕನ್ಕ್ಲೂಷನ್. ದ ಫಸ್ಟ್ ಒನ್ ಈಸ್ ಸ್ಟೋರಿ ಕ್ಲೂಸ್ ಆ್ಯಂಡ್ ದ ನೆಕ್ಸ್ಟ್ ವಾಟ್ ಐ ನೋ
ನೆಕ್ಸ್ಟ್ ದ ಕನ್ಕ್ಲೂಷನ್. ಓಕೆ, ಈ ರೀತಿ ಒಂದು ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಡ್ರಾಯಿಂಗ್ ಕನ್ಕ್ಲೂಷನ್ನ ಮಾಡ್ತೀವಿ ಅಲ್ವಾ. ಸೊ ಅದೇ ರೀತಿ ನೀವು ಅದಕ್ಕೆ ರಿಲೇಟೆಡ್ ಆಗಿರುವ WS2 ಕೂಡ ಇಲ್ಲಿ ಫಿಲ್ ಮಾಡಿದ್ರಿ, ರೈಟ್ ಚಿಲ್ಡ್ರನ್? ಎಸ್. ಈ ಸ್ಟೋರಿನೂ ಕೂಡ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಈ ಸ್ಟೋರಿ ಏನು ಹೇಳ್ತಿದ್ದು ಮಕ್ಕಳ, ಒಂದು ಗ್ರಾಸ್ ಹಾಪರ್ ಇರುತ್ತೆ, ಸೊ ಒಂದು ಆ್ಯಂಟ್ ಇರುತ್ತೆ ಅಲ್ವಾ. ಸೊ ಈ ಗ್ರಾಸ್ ಹಾಪರು ಏನು ಮಾಡ್ತಾ ಇರುತ್ತೆ, ಆ ಸಮ್ಮರ್ ಡೇ, ಇಟ್ ವಾಸ್ ಅ ಸಮ್ಮರ್ ಡೇ, ಇಟ್ ವಾಸ್ ಎಂಜಾಯಿಂಗ್ ದ ಸನ್. ಓಕೆ, ಸೊ ಅವಾಗ ಆ ಆ್ಯಂಟ್ ಮೂವ್ ಆಗುತ್ತೆ. ಸೊ ಆ ಆ್ಯಂಟು ಫುಡ್ ಕಲೆಕ್ಟ್ ಮಾಡೋಕ್ಕೆ ಮೂವ್ ಆಗ್ತಾ ಇರುತ್ತೆ. ಆವಾಗ ಆ ಗ್ರಾಸ್ ಹಾಪರ್ ಕೇಳುತ್ತೆ, ಸೊ ಯಾಕೆ ನೀನು ಯಾವಾಗಲೂ ಬ್ಯುಸಿಯಾಗಿರ್ತೀಯ, ಯಾವಾಗಲೂ ವರ್ಕ್ ಮಾಡ್ತಾ ಇರ್ತೀಯ, ನನ್ನ ಥರ ಫ್ರೀಯಾಗಿರು ಅಂತ ಹೇಳುತ್ತೆ. ಆವಾಗ ಆ ಆ್ಯಂಟ್ ಹೇಳುತ್ತೆ, ನನ್ನ ಫ್ಯೂಚರ್ ಡೇಸ್ಗೆ ನಾನು ಫುಡ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ವಿಂಟರಲ್ಲಿ ನನಗೆ ಫುಡ್ ಸಿಗೋದಿಲ್ಲ, ಹಾಗಾಗಿ ನಾನು ಇವಾಗಲಿಂದನೇ ವಿಂಟರ್ ಸೀಸನ್ಗೂ ಕೂಡ ಫುಡ್ ಕಲೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಅವಾಗ ನೀನು ನನ್ನ ಥರ ಕಲೆಕ್ಟ್ ಮಾಡು ಅಂತ ಆ್ಯಂಟ್ ಹೇಳುತ್ತೆ. ಬಟ್ ಈ ಗ್ರಾಸ್ ಹಾಪರು ಅದಕ್ಕೆ ಒಪ್ಕೊಳೋದಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ವಿಂಟರ್ ಸೀಸನ್ನು ಎಕ್ಸ್ಪೆಕ್ಟೆಡ್ ಡೇಟ್ಗಿಂತ ಬೇಗ ಬಂದುಬಿಡುತ್ತೆ. ಸೊ ಅವಾಗ ಗ್ರಾಸ್ ಹಾಪರಿನ ಹೌಸ್ ಏನಿರುತ್ತೆ ಅದೆಲ್ಲ ಫುಲ್ಲು ಸ್ನೋಯಿಂದ ಫಿಲ್ಲಪ್ ಆಗಿರುತ್ತೆ, ಅದರೊಳಗಡೆ ಹೋಗೋಕ್ಕಾಗಲ್ಲ. ಸೊ ಅವಾಗ ಅದು ಮತ್ತೆ ಬಂದುಬಿಟ್ಟು ಈ ಆ್ಯಂಟ್ನ ಬೆಗ್ ಮಾಡುತ್ತೆ, ಸೊ ನಮಗೆ ಒಂಚೂರು ಜಾಗ ಕೊಡು, ಒಂದು ಸ್ವಲ್ಪ ಫುಡ್ ಕೊಡು ಅಂತ. ಸೊ ಅವಾಗ ಈ ಆ್ಯಂಟ್ ಏನು ಮಾಡುತ್ತೆ, ಸೊ ಇವಾಗ ನನಗೆ ಅಷ್ಟೊಂದು ಫುಡ್ ಇಲ್ಲ, ನನಗೆ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟೇ ಫುಡ್ ಇರೋದು. ಸೊ ನೀನು ನನ್ನ ಥರ ಏನು ಮಾಡಿ, ನೀನು ನನ್ನ ಥರ ಮೊದಲಿಂದನೇ ಮುಂದಾಲೋಚನೆ ಮಾಡಿಬಿಟ್ಟು ನನ್ನ ಫ್ಯೂಚರ್ ಡೇಸ್ಗೆ ಎಂಥ ಫುಡ್ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ನಿನಗೂ ಕೂಡ ಯೂಸ್ ಆಗ್ತಾಯಿತ್ತು ಅಂತ ಹೇಳುತ್ತೆ ಅಲ್ವಾ. ಸೊ ಇದರಿಂದ ನಾವೇನು ಕಲಿಬೇಕು, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಫ್ಯೂಚರ್ ಆಲ್ಸೋ ಅಲ್ವಾ. ಸೊ ನಮಗೆ ಎಷ್ಟು ಬೇಕೋ ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ಖರ್ಚು ಮಾಡಬೇಕು. ಸೊ ನಮಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ಕೂಡ ಸದ್ಬಳಕೆ ಮಾಡಿ ನಮ್ಮ ಫ್ಯೂಚರ್ಗೆ ಏನೇನು ಬೇಕು ಅನ್ನೋದನ್ನ ನೀಡ್ಸ್ ನೋಡಿಕೊಂಡು ನಾವು ನಮ್ಮ ಡೇಸ್ನ ವರ್ಕೌಟ್ ಮಾಡಬೇಕು ಅಲ್ವಾ ಮಕ್ಕಳು. ಈ ಒಂದು ಸ್ಟೋರಿ ಕೂಡ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ರೀಡಿಂಗ್ ಆ್ಯಂಡ್ ಲಿಸ್ನಿಂಗ್ ಕಾಂಪ್ರಿಹೆನ್ಷನ್ ಚಿಲ್ಡ್ರನ್. ಓಕೆ, the next component is grammar. Okay, let's come to the grammar part. So on 28/12/2020 you have a countable and uncountable nouns in our grammar part. Okay, so and how to use these quantity words. Okay, let's recall the same. The quantity words tells us how much and how many of something is there. ಸೊ ಕ್ವಾಂಟಿಟಿ ವರ್ಡ್ಸ್ನ ನಮಗೇನು ತಿಳಿಸ್ಕೊಡುತ್ತೆ, ಯಾವುದೇ ಒಂದು ಥಿಂಗ್ಸ್ ಎಷ್ಟಿದೆ ಅದರ ಪ್ರಮಾಣ ಎಷ್ಟು ಅನ್ನೋದನ್ನ ತಿಳಿಸ್ಕೊಡುತ್ತೆ ಅಲ್ವಾ ಈ ಕ್ವಾಂಟಿಟಿ ವರ್ಡ್ಸು. ಸೊ ನಾವು ಕೌಂಟೇಬಲ್ ನೌನ್ಸ್ಗೆ ಬೇರೆ ಕ್ವಾಂಟಿಟಿ ವರ್ಡ್ಸ್ ಯೂಸ್ ಮಾಡ್ತೀವಿ, ಅನ್ಕೌಂಟೇಬಲ್ ನೌನ್ಸ್ಗೆ ಬೇರೆ ಕ್ವಾಂಟಿಟಿ ವರ್ಡ್ಸ್ನ ಯೂಸ್ ಮಾಡ್ತೀವಿ. ವಿ ಯೂಸ್ much, little and some for uncountable nouns. Okay, so countable nouns ಗೆ few, many and some ಈ ಒಂದು ಕ್ವಾಂಟಿಟಿ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ we have a few examples. So this is a coffee. So we use little, much or some these quantity words to represent this coffee. So give me little coffee ಅಂತ ಕೇಳಿರ್ತೀರಲ್ವಾ. Yes, next many, few, some. So this is a countable noun. So we use many, few, some. Give me some chocolate, give me few chocolates ಅಂತ ಹೇಳ್ತೀವಲ್ವಾ. ಎಸ್, ನೆಕ್ಸ್ಟ್ ಇದು ಕೂಡ ಕೌಂಟೇಬಲ್ ಆಗಿದೆ. ವಿ ಯೂಸ್ ದಿ ಮೆನಿ, ಫ್ಯೂ ಆ್ಯಂಡ್ ಸಮ್. ಸೊ ದಿಸ್ ಮೀನ್ಸ್ ಇಸ್ ಅ ಕೌಂಟೇಬಲ್ ಥಿಂಗ್. ಸೊ ವಿ ಯೂಸ್ ಮೆನಿ, ಫ್ಯೂ, ಸಮ್. ನೆಕ್ಸ್ಟ್, ಸೊ ದಿಸ್ ಇಸ್ ಅ ಅನ್ಕೌಂಟೇಬಲ್ ನೌನ್. ಸೊ ವಿ ಯೂಸ್ much, little and some. ಓಕೆ, ಸೊ ಈ ರೀತಿ ನಾವು ಯಾವ ರೀತಿ ಕೌಂಟೇಬಲ್ ನೌನ್ ಇದ್ದಾಗ ಯಾವ ಕ್ವಾಂಟಿಟಿ ವರ್ಡ್ಸ್ ಯೂಸ್ ಮಾಡಬೇಕು, ಹಾಗೆ ಅನ್ಕೌಂಟೇಬಲ್ ನೌನ್ ಇದ್ದಾಗ ಯಾವ ಕ್ವಾಂಟಿಟಿ ವರ್ಡ್ಸ್ ಯೂಸ್ ಮಾಡಬೇಕು ಅನ್ನೋದನ್ನು ನಾವು 28/12/2020 ಕ್ಲಾಸಲ್ಲಿ ಕಲ್ತಿದ್ವಿ ಅಲ್ವಾ. ನೆಕ್ಸ್ಟು ನಾವು 29/12/2020 ಕ್ಲಾಸಲ್ಲಿ ಸೊ ವಿ ಹ್ಯಾವ್ ಅ WS23 ಅಲ್ವಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರನೌನ್. ಸೊ ಈ ಒಂದು ಮೇನ್ನ ನಾವಿಲ್ಲಿ ಫಿಲ್ ಮಾಡಿದ್ವಿ, isn't it children?
So I hope you also completed the WS23 in your workbook. Next on 30/12/2020 class you have ರಿವಿಷನ್ ಕ್ಲಾಸ್ ಅಲ್ವಾ. ಸೊ ಅಗೇನ್ ನೀವು ಅಲ್ಲಿ ಪ್ರನೌನ್ಸ್ ಅಂದರೆ ಏನು, ಕ್ವಾಂಟಿಟಿವ್ ವರ್ಡ್ಸ್ ಅಂದರೆ ಏನು ಅಂತ ಕಲ್ತಿದ್ರಿ ಮಕ್ಕಳ ಅಲ್ವಾ. ಸೊ ವಾಟ್ ಡು ಯು ಮೀನ್ ಬೈ ಪ್ರನೌನ್ಸ್? ಸೊ ದ ವರ್ಡ್ಸ್ ವಿಚ್ ವಿ ಯೂಸ್ ಇನ್ಸ್ಟೆಡ್ ಆಫ್ ದ ನೌನ್ಸ್ ವಿ ಕಾಲ್ ಇಟ್ ಆಸ್ ಪ್ರನೌನ್ಸ್ ಅಲ್ವಾ. ಸೊ there are different pronouns. They are he, she, it, that, they, you, etc. Okay. So we have a few example here. For women's we use she. For example, Riya, the pronoun is she. For men we use he. Example, Mohan, he. Next, for things and animals we use it. Okay. For example, puppy, we use a pronoun it. Next, for friends we use a pronoun they. So if the animal is a pet animal we use again he or she. ಸೊ ಅಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ WS18 ಕೂಡ ನೀವು 30/12/2020 ರಿವಿಷನ್ ಕ್ಲಾಸಲ್ಲಿ ಫಿಲ್ ಮಾಡಿದ್ರಿ. isn't it children? Yes. ನೆಕ್ಸ್ಟ್ ಕ್ವಾಂಟಿಟಿ ವರ್ಡ್ಸ್ ಅಂದರೆ ಏನು ಅಂತಲೂ ಕೂಡ ನಿಮಗೆ ರಿವಿಷನ್ ಕ್ಲಾಸಲ್ಲಿ ಹೇಳಿದ್ರು. ಸೊ ಅಗೇನ್ ನಾನು ಇವಾಗ ತಾನೇ ಜಸ್ಟ್ ಹೇಳಿದೆ. ದ ಕ್ವಾಂಟಿಟಿ ವರ್ಡ್ಸ್ ಆರ್ ಟೆಲ್ ಅಸ್ ಹೌ ಮಚ್ ದ ಥಿಂಗ್ಸ್ ಈಸ್ ಆರ್ ಹೌ ಮೆನಿ ಆರ್ ದ ಥಿಂಗ್ಸ್ ಆರ್ ದೇರ್. ಓಕೆ. So there are two types of quantity words, countable and uncountable nouns. So for countable ಗೆ ಯಾವ್ಯಾವ್ದು ಯೂಸ್ ಮಾಡ್ತೀವಿ? So for countable nouns we use few, many and some, these quantity words. Okay. For uncountable nouns we use much, little and some. Okay children. So I hope you all understood the grammar part. So next, ಸೊ ಹಾಗಾದರೆ ರಿವಿಷನ್ ಕ್ಲಾಸಲ್ಲಿ ಆಗಿರುವಂಥ ಗ್ರಾಮರ್ ಪಾರ್ಟ್ ಅರ್ಥ ಆಯಿತು. ಅಲ್ಲಿಗೆ ನಿಮಗೆ ಯೂನಿಟ್ 5 ಇನ್ ರಿವಿಷನ್ ಕ್ಲಾಸ್ ಮುಗೀತು. ಸೊ ನೆಕ್ಸ್ಟ್ ಡೇ 31/12/2020 ಯೂನಿಟ್ 6ಗೆ ರಿಲೇಟೆಡ್ ಆಗಿರುವಂಥ ಗ್ರಾಮರ್ ಪಾರ್ಟ್ಸ್ನ ನೋಡಿದ್ರಿ. ಸೊ ಅದರಲ್ಲಿ ಪ್ರಿಪೋಸಿಷನ್ ಅಂದರೆ ಏನು ಅಂತ ಹೊಸ ಕಾನ್ಸೆಪ್ಟನ್ನ ಕಲ್ತ್ರಿ ಅಲ್ವಾ. ಸೊ ದ ಪ್ರಿಪೋಸಿಷನ್ ಟೆಲ್ ಅಸ್ ವೇರ್ ಅ ನೌನ್ ಈಸ್, ಹೂ ಆರ್ ವಾಟ್ ಡಸ್ ಇಟ್ ಬಿಲಾಂಗ್ ಟು. ಓಕೆನಾ. ಪ್ರಿಪೋಸಿಷನ್ ನಮಗೆ ಏನು ಹೇಳುತ್ತೆ ಅಂದರೆ ನೌನ್ ಎಲ್ಲಿದೆ, ಅದರ ಪ್ಲೇಸ್ ಯಾವುದು ಅಂತ ಹೇಳುತ್ತೆ. ಹಾಗೆ ಅದು ಯಾರಿಗೆ ಬಿಲಾಂಗ್ ಆಗುತ್ತೆ, ಅದು ಯಾರಿಗೆ ಸಂಬಂಧಪಡುತ್ತೆ ಅನ್ನೋದು ಕೂಡ ಹೇಳುತ್ತೆ. ಓಕೆನಾ ಮಕ್ಕಳ. ಸೊ ದೇರ್ ಆರ್ 4 ಪ್ರಿಪೋಸಿಷನ್ ಯು ಹ್ಯಾವ್ ಲರ್ನ್ಡ್ ಇನ್ ಅವರ್ ಕ್ಲಾಸಸ್ ಅಲ್ವಾ. ದೇ ಆರ್ ಆನ್, ಇನ್, ಇಂಟು, ನಿಯರ್. ರೈಟ್ ಚಿಲ್ಡ್ರನ್. ಸೊ ಯಾವ ರೀತಿ ನಾವು ಈ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ ನೋಡಿ. ಸೊ ಆನ್, ಸೊ ಇಟ್ ಈಸ್ ಯೂಸ್ ಟು ಶೋ ದ ಪೊಸಿಷನ್ ಆಫ್ ಅ ಪರ್ಸನ್ ಆರ್ ಆಬ್ಜೆಕ್ಟ್. ಸೊ ಆನ್ ಅನ್ನೋದನ್ನು ಪೊಸಿಷನ್, ಸೊ ಯಾವುದೇ ಆಬ್ಜೆಕ್ಟ್ ಅಥವಾ ಪರ್ಸನಿಂದ ಪೊಸಿಷನ್ ಹೇಳೋದಕ್ಕೆ ನಾವು ಆನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ರವಿ ವಾಸ್ ಸಿಟ್ಟಿಂಗ್ ಆನ್ ದ ಸೋಫಾ. ನೆಕ್ಸ್ಟ್, ಇನ್. ಸೊ ದಿಸ್ ಪ್ರಿಪೋಸಿಷನ್ ಶೋಸ್ ವೆನ್ ಸಮ್ ಒನ್ ಆರ್ ಸಮಥಿಂಗ್ ಈಸ್ ಆಲ್ರೆಡಿ ಇನ್ಸೈಡ್. ಸೊ ಯಾರೋ ಆಲ್ರೆಡಿ ಒಳಗಡೆ ಇರ್ತಾರೆ ಅಥವಾ ಯಾವುದಾದ್ರೂ ಥಿಂಗ್ ಒಳಗಡೆ ಆಲ್ರೆಡಿ ಇರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಯಾವುದು? ಇನ್ ಅನ್ನೋ ಪ್ರಿಪೋಸಿಷನ್. ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ನೆಕ್ಸ್ಟ್, ಇನ್ ಟು. ಸೊ ಇಟ್ ಈಸ್ ಯೂಸ್ಡ್ ವೆನ್ ಸಮ್ ಒನ್ ಆರ್ ಸಮಥಿಂಗ್ ಈಸ್ ಚೇಂಜಿಂಗ್ ಲೊಕೇಶನ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಪರ್ಸನ್ ಆಗಿರ್ಬೋದು, ಅದರ ಲೊಕೇಶನ್ ಚೇಂಜ್ ಅಂದರೆ ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂದರೆ ಅವಾಗ ನಾವು ಇನ್ ಟು ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸುನೀತಾ ಈಸ್ ಎಂಟರಿಂಗ್ ಇನ್ ಟು ರೂಮ್. ಸೊ ಔಟ್ಸೈಡಿಂದ ಇನ್ಸೈಡ್ಗೆ ಎಂಟರ್ ಆಗ್ತಾ ಇದ್ದಾರಲ್ವ. ಸೊ ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಸೊ ವಿ ಯೂಸ್ ಇಟ್ ಇನ್ ಟು ಹಿಯರ್. ನೆಕ್ಸ್ಟ್, ನಿಯರ್. So it shows the position or location of the object with reference to some other thing or place. ಸೊ ಯಾವುದೇ ಒಂದು ಬೇರೆ ಒಂದು ಆಬ್ಜೆಕ್ಟ್ ಅಥವಾ ಪ್ಲೇಸ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಆಬ್ಜೆಕ್ಟ್ನ ಪ್ಲೇಸ್ನ ರೆಫರ್ ಮಾಡ್ತೀವಲ್ವ, ಅದನ್ನು ನಾವು
ಆವಾಗ ನಾವು ನಿಯರ್ ಅಂತ ಯೂಸ್ ಮಾಡ್ತೀವಿ ಮಕ್ಕಳ. ಸೊ ಫಾರ್ ಎಕ್ಸಾಂಪಲ್ ಮೈ ಹೌಸ್ ಈಸ್ ನಿಯರ್ ದ ಸ್ಟೇಷನ್. ಸೊ ನನ್ನ ಮನೆ ಆ ಸ್ಟೇಷನ್ಗೆ ಹತ್ರ ಆಗಿದೆ ಅಲ್ವಾ. ಇಲ್ಲಿ ನಾವು ರೆಫರೆನ್ಸ್ ಯಾವ್ದು ಮಾಡ್ತಾ ಇದ್ದೀವಿ, ಸ್ಟೇಷನ್ಗೆ ರೆಫರ್ ಮಾಡಿಬಿಟ್ಟು ನಮ್ಮ ಮನೆಯ ಅಡ್ರೆಸ್ ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಮೈ ಹೌಸ್ ಈಸ್ ನಿಯರ್ ದ ಸ್ಟೇಷನ್. ಓಕೆ, ಗೊತ್ತಾಯ್ತಲ್ವ ಯಾವ ರೀತಿ ನಾವು ಪ್ರಿಪೋಸಿಷನ್ ವರ್ಡ್ಸ್ನ ಯೂಸ್ ಮಾಡ್ತೀವಿ ಅಂತ. ಎಸ್, ಸೊ ದೇರ್ ಆರ್ 4 ಪ್ರಿಪೋಸಿಷನ್ಸ್, ದಟ್ ಈಸ್ ಆನ್, ಇನ್, into and near. We learned about these preposition in our classes, right? So on 1/1/2021 ಅಲ್ಲಿ ನೀವು ಈ ಪ್ರಿಪೋಸಿಷನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು WS4ನ ನೀವು ಫಿಲಪ್ ಮಾಡಿದ್ರಿ ಅಲ್ವಾ. ಸೊ ಇನ್ ದಟ್ WS4 ಯು ಹ್ಯಾವ್ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್, ದಟ್ ಈಸ್ ಆನ್, ಇನ್, into, near. ಸೊ ಈ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು WS4ಅಲ್ಲಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಫಿಲ್ ಮಾಡಿದ್ದೀರಾ. ಸೊ ಐ ಹೋಪ್ ಯು ಆಲ್ ಕಂಪ್ಲೀಟೆಡ್ ದಟ್ WS4. ಓಕೆನಾ ಚಿಲ್ಡ್ರನ್? ಸೊ ಯಾರಿನ ಕಂಪ್ಲೀಟ್ ಮಾಡಿಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಓಕೆನಾ ಚಿಲ್ಡ್ರನ್? ಎಸ್, ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಗ್ರಾಮರ್ ಪಾರ್ಟ್. ಓಕೆ, and the last component is writing and speaking expression. ಸೊ ಹಾಗಾದರೆ ಲಾಸ್ಟ್ ಕಂಪೋನೆಂಟ್ ಯಾವುದು ಮಕ್ಕಳ? ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಎಕ್ಸ್ಪ್ರೆಷನ್. ಸೊ ಹಾಗಾದರೆ 28/12/2020 in our writing and speaking expression we have drafting a story written by the student. ಸೊ ನೀವು ಲಾಸ್ಟ್ ಹಿಂದಿನ ತರಗತಿಯಲ್ಲಿ ಏನು ಸ್ಟೋರಿ ಬರ್ತಿದ್ರೆ ಅದನ್ನು ಡ್ರಾಫ್ಟಿಂಗ್ ಮಾಡಿದ್ರಿ ಅಲ್ವಾ ಮಕ್ಕಳ. ಸೊ ಬೈ ಯೂಸಿಂಗ್ ದ ಕಪ್ ಸ್ಟ್ರಾಟಜಿ. ಸೊ ನೆಕ್ಸ್ಟ್ 29/12/2020 ಸೊ ಅದೇ ಸೇಮ್ ಸ್ಟೋರಿನ ನೀವು ಎಡಿಟ್ ಮಾಡಿದ್ರಿ. ಆಫ್ಟರ್ ಡ್ರಾಫ್ಟಿಂಗ್ ಯು ಹ್ಯಾವ್ ಎಡಿಟೆಡ್ ದ ಸ್ಟೋರಿ ಬೈ ಯೂಸಿಂಗ್ ದ ಕಪ್ ಸ್ಟ್ರಾಟಜಿ. ಓಕೆ ಚಿಲ್ಡ್ರನ್? ಸೊ ನೆಕ್ಸ್ಟ್ 31/12/2020 ನೀವು ಏನು ಮಾಡಿದ್ರಿ, ಇನ್ನೊಂದು ಹೊಸ ಸ್ಟೋರಿನ ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್ ಮತ್ತು ಇಮ್ಯಾಜಿನರಿ ಸೆಟ್ಟಿಂಗ್ನ ನೀವಲ್ಲಿ ನೋಡಿದ್ರಿ ಅಲ್ವಾ. ಸೊ 29/12/2020 ನಿಮ್ಮ ಸ್ಟೋರಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 31/12/2020 ಸೊ ನ್ಯೂ ಇಮ್ಯಾಜಿನರಿ ಸ್ಟೋರಿನ ನೀವು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ. ಸೊ ಇನ್ ದಟ್ ಸ್ಟೋರಿ ಯು ಹ್ಯಾವ್ ಇಮ್ಯಾಜಿನ್ ದ ಇಮ್ಯಾಜಿನರಿ ಕ್ಯಾರೆಕ್ಟರ್ ಲೈಕ್ ದಿಸ್. ಓಕೆ, ಆ್ಯಂಡ್ ಆಲ್ಸೋ ಇಮ್ಯಾಜಿನರಿ ಸೆಟ್ಟಿಂಗ್. ಓಕೆ, ಸೊ ಈ ರೀತಿ ಇಲ್ಲಿ ಕೆಲವೊಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಮತ್ತು ಸೆಟ್ಟಿಂಗ್ನ ನಾವು ತೋರಿಸಿದ್ವಿ ಅಲ್ವಾ. ಸೊ ನೀವು ನಿಮ್ಮದೇ ಆಗಿರುವಂಥ ಓನ್ ಇಮ್ಯಾಜಿನರಿ ಕ್ಯಾರೆಕ್ಟರ್ ಮತ್ತು ಸೆಟ್ಟಿಂಗ್ನ ಇಮ್ಯಾಜಿನ್ ಮಾಡ್ಕೊಂಡ್ರಿ. ಸೊ ನೆಕ್ಸ್ಟು 1/1/2021 ಬೇಸ್ಡ್ ಆನ್ ದಟ್ ಇಮ್ಯಾಜಿನರಿ ಸ್ಟೋರಿ ಯು ಹ್ಯಾವ್ ಡೆವಲಪ್ಡ್ ಅ ಸ್ಟೋರಿ ಅಲ್ವಾ. ಸೊ ಸ್ಟೋರಿನ ಒಂದು ಆ ಇಮ್ಯಾಜಿನರಿ ಕ್ಯಾರೆಕ್ಟರ್ ಮತ್ತು ಇಮ್ಯಾಜಿನರಿ ಸೆಟ್ಟಿಂಗ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಟೋರಿನ ಡೆವಲಪ್ ಮಾಡಿದ್ರಿ ಅಂದರೆ, ಸೊ ಸಿ yes, here S stand for settings, next T stand for talking characters, next O stand for a problem, R stand for resolving a problem, Y stands for a solution. So ಈ ಒಂದು 5 ಸ್ಟೋರಿ ಎಲಿಮೆಂಟ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಹಾಗೆ ಕಪ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ನೀವೇ ಓನಾಗಿ ಡೆವಲಪ್ ಮಾಡಿದ್ರಿ ಅಲ್ವಾ. ಆ್ಯಂಡ್ ಆಲ್ಸೋ ಇನ್ ದಟ್ ಕ್ಲಾಸ್ ಯು ಹ್ಯಾವ್ ಲಿಸನ್ ಅ ಆಡಿಯೋ ಸ್ಟೋರಿ ಆ್ಯಂಡ್ ದೆನ್ ಡೆವಲಪ್ ಅ ಸ್ಟೋರಿ, ಐ ಥಿಂಕ್, ರೈಟ್ ಚಿಲ್ಡ್ರನ್? ಎಸ್. ಸೊ ನೀವೇನಾದರೂ ಇಮ್ಯಾಜಿನರಿ ಸ್ಟೋರಿನ ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಮಕ್ಕಳು. ಓಕೆನಾ? ಸೊ ಇಫ್ ಯು ಹ್ಯಾವ್ ಕ್ರಿಯೇಟೆಡ್ ಅ ವಂಡರ್ಫುಲ್ ಇಮ್ಯಾಜಿನರಿ ಸ್ಟೋರಿ, ಪ್ಲೀಸ್ ಶೇರ್ ದಟ್ ಇನ್ ಅವರ್ ವಾಟ್ಸಪ್ ಗ್ರೂಪ್. ಓಕೆ ಚಿಲ್ಡ್ರನ್? ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟುಡ್ ದ ಟುಡೇಸ್ ಕ್ಲಾಸ್. ಸೊ ನಿಮಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ, ಸಪೋರ್ಟಿಂಗ್ ವಿಡಿಯೋ ಅರ್ಥ ಆಗಿದೆ, ಈ ವಾರದಲ್ಲಿ ಏನೇನು ಮಾಡಿದ್ವಿ ಅಂತ ಒಮ್ಮೆ ರೀಕಾಲ್ ಮಾಡಿದ್ದು ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಮಕ್ಕಳ. ಸೊ ಡಿಯರ್ ಸ್ಟೂಡೆಂಟ್ಸ್, ಟಿಲ್ ಅವರ್ ನೆಕ್ಸ್ಟ್ ಕ್ಲಾಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಲರ್ನಿಂಗ್. Bye bye. Stay home. Stay safe.